Good evening, sir. ಓಕೆ. ಸೊ ಫಸ್ಟ್ ಟೈಮ್ ಮೀಟಿಂಗ್ ನ ಪಾರ್ಟಿಸಿಪೇಟ್ ಮಾಡ್ತಕ್ಕಂತ ಕ್ಯಾಂಡಿಡೇಟ್ಸ್ ಗೆ ನಾವೊಂದು ಓರಿಯಂಟೇಶನ್ ಕ್ಲಾಸ್ ನ ಆರ್ಗನೈಸ್ ಮಾಡ್ತೀನಿ. ಸೊ ಡೇ ಬಿಫೋರ್ ಎಸ್ಟರ್ಡೇ ಏನು ಚಿಕ್ಕಮಂಗ್ಳೂರಲ್ಲಿ ಉದ್ಯೋಗ ಮೇಳ ಆಲ್ಮೋಸ್ಟ್ ಒಂದು 150 ಕ್ಯಾಂಡಿಡೇಟ್ಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನಾವು ನಾಳೆ ಓರಿಯಂಟೇಶನ್ ಕ್ಲಾಸ್ ನ ಸಪರೇಟ್ ಆಗಿ ನಾನು ಅವ್ರಿಗೆ ಇನಿಷಿಯಲ್ ಟ್ರೈನಿಂಗ್ ಮೀಟಿಂಗ್ ಬಗ್ಗೆ ಪ್ರೋಗ್ರಾಮ್ ಮತ್ತೆ ವರ್ಕ್ ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಒಂದು ಓರಿಯಂಟೇಶನ್ ಕ್ಲಾಸ್ ನ ಸಪರೇಟ್ ಆಗಿ ತಗೊಂತೀನಿ. ಜೊತೆಗೆ ಈ ಮೀಟಿಂಗ್ ಅಲ್ಲಿ ಇರ್ತಕ್ಕಂತ ಫಸ್ಟ್ ಟೈಮ್ ಪಾರ್ಟಿಸಿಪೆಂಟ್ಸ್ ಯಾರಿದ್ದೀರಾ, ಸೊ ನೀವು ಈ ಮೀಟಿಂಗ್ ಅಲ್ಲಿ ಇಟ್ಸ್ ಜನರಲ್ ಡಿಸ್ಕಷನ್ ಇರುತ್ತೆ. ಮೋರ್ ಓವರ್ ಯಾಕಂದ್ರೆ ಈ ಮೀಟಿಂಗ್ ಅಲ್ಲಿ ತುಂಬಾ ಕಡಿಮೆ ಫಸ್ಟ್ ಟೈಮ್ ಪಾರ್ಟಿಸಿಪೆಂಟ್ಸ್ ಇರೋದ್ರಿಂದ ನಿಮ್ಗೆ ಎನಿ ಹೌ ನಾವು ನಾಳೆ ಚಿಕ್ಕಮಂಗ್ಳೂರ್ದು ಉದ್ಯೋಗ ಮೇಳ ಆಸ್ಪಿರೆಂಟ್ಸ್ ಕ್ಯಾಂಡಿಡೇಟ್ ಗೆ ಸೆಪರೇಟ್ ಆಗಿ ಡೆಡಿಕೇಟೆಡ್ ಸೆಷನ್ ನ ತಕೊಳ್ಳೋದಕ್ಕೆ ಆಲ್ರೆಡಿ ನಾನು ಟೈಮ್ ನ ಫಿಕ್ಸ್ ಮಾಡಿದ್ದೀನಿ. ಸೊ ಆ ಮೀಟಿಂಗ್ ಗೆ ನಾವು ಇನ್ವೈಟ್ ಮಾಡ್ತೀನಿ. ಸೊ ನೀವು ಈ ಮೀಟಿಂಗ್ ಅಟೆಂಡ್ ಮಾಡಿದ ನಂತರ ಎಂಡ್ ಆಫ್ ದ ಸೆಷನ್ ಐ ಥಿಂಕ್ ಆಫ್ಟರ್ ಕಂಪ್ಲೀಟ್ ಆದ ನಂತರ ಮೀಟಿಂಗ್ ಸೊ ನಮ್ಮ ಹೆಲ್ಪ್ ಲೈನ್ ನಂಬರ್ಗೆ ಒಂದ್ ಮೆಸೇಜ್ ಕಳ್ಸ್ಕೊಡಿ ಹಾಯ್ ಅಂತ ಹೇಳಿ. ಸೊ ನಾನು ನಾಳೆದು ಏನು ಓರಿಯಂಟೇಶನ್ ಕ್ಲಾಸ್ ಇರುತ್ತೆ, ಸೊ ಆ ಓರಿಯಂಟೇಶನ್ ಕ್ಲಾಸ್ ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ಬ್ರೀಫಿಂಗ್ ಕೊಡ್ತೀವಿ. ಸೊ ಇವತ್ತಿನ ಮೀಟಿಂಗ್ ಜನರಲ್ ಮೀಟಿಂಗ್, ನಾನು ಆಲ್ರೆಡಿ ಹೇಳ್ದಂಗೆ 4 ಸ್ಟೆಪ್ಸ್ ಫಾರ್ ಸಕ್ಸಸ್ ಅಂತ ಹೇಳಿ ಆ ಟಾಪಿಕ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋದ್ರಿಂದ ಇಟ್ಸ್ ನಾಟ್ ಓನ್ಲಿ ಇನ್ ಅಪ್ಸ್ಕಿಲ್ ಐ ಆಮ್ ಟಾಕಿಂಗ್ ಅಬೌಟ್, ಇಟ್ಸ್ ಇನ್ ಯುವರ್ ಓನ್ ಲೈಫ್, ಪರ್ಸನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷನಲ್ ಲೈಫ್ ಆಗಿರ್ಬೋದು, ಲೈಫ್ ಅಲ್ಲಿ ಯಾವುದೇ ಒಂದು ನೀವು ಏನೇ ಅಚೀವ್ ಮಾಡ್ಬೇಕಂದ್ರೆ ಸೊ 4 ಆಸ್ಪೆಕ್ಟ್ಸ್ ಮೇಲೆ ಮೇಜರ್ ಆಗಿ ಫೋಕಸ್ ಮಾಡ್ಬೇಕಾಗತ್ತೆ. ಅದನ್ನ ನಾವು ಅಪ್ ಸ್ಕಿಲ್ ಅಲ್ಲಿ ಯಾವ ರೀತಿ ನಾವು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಇನ್ನು ಬೆಟರ್ ಆಗಿ ರಿಸಲ್ಟ್ ನ ಗೈನ್ ಮಾಡ್ಬೋದು, ಮತ್ತೆ ಯಾವ ರೀತಿ ನಂಬರ್ಸ್ ನ ಅಚೀವ್ ಮಾಡ್ಬೋದು ಅನ್ನೋದನ್ನ ಈ ಮೀಟಿಂಗ್ ಅಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಐ ಥಿಂಕ್ ಆಲ್ಮೋಸ್ಟ್ ಪಾರ್ಟಿಸಿಪೆಂಟ್ಸ್ ಎಲ್ಲ ಕವರ್ ಆಗಿದ್ರೆ ಅನ್ಕೊಂತೀನಿ. So before starting the meeting, I just wanted to understand how many people and who are all in this meeting, ಯಾರ್ಯಾರು ಇದ್ದೀರಾ ಮೀಟಿಂಗ್ ಅಲ್ಲಿ. ಸೊ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಮೀಟಿಂಗ್ ಅಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಆಸ್ ಯೂಶುವಲ್ ರೆಗ್ಯುಲರ್ ರುಟೀನ್ಸ್. ಸೊ ರೆಗ್ಯುಲರ್ ರುಟೀನ್ಸ್ ಅಲ್ಲಿ ಯಾಕೆ ನೀವು ಅನ್ಮ್ಯೂಟ್ ಮಾಡಿ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀರಾ ಅಂದ್ರೆ ಜಸ್ಟ್ ಲೈಕ್ ನಿಮ್ಗುನು ಕೂಡ ಪ್ರಾಕ್ಟೀಸ್ ಇರ್ಲಿ. ಎಷ್ಟು ಪ್ರಾಕ್ಟೀಸ್ ಆಗುತ್ತೆ ಅಷ್ಟು ಬೆಟರ್ ಆಗಿ ನೀವು ನಿಮ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಅಂತ ಹೇಳಿ. ಸೊ ಐ ಥಿಂಕ್ ಫಸ್ಟ್ ಟೈಮ್ ಅಟೆಂಡ್ ಆಗ್ತಾ ಇರೋರ್ ಮೀಟಿಂಗ್ ಅಲ್ಲಿ ಯಾರೇ ಇದ್ರು ಕೂಡ ಸೆಲ್ಫ್ ಇಂಟ್ರೊಡಕ್ಷನ್ ಬಗ್ಗೆ ಅಂತ ಬಂದ್ರೆ, ಸೊ ಮೊದಲನೇದಾಗಿ ಮೀಟಿಂಗ್ ಅಲ್ಲಿ ಇರ್ತಕ್ಕಂತ ಪ್ರತಿಯೊಬ್ರು ಕೂಡ ನಿಮ್ಮ ಇಂಟ್ರೊಡಕ್ಷನ್ ನ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ 3 ಪಾಯಿಂಟ್ಸ್ ನ ನೀವು ಮೆನ್ಷನ್ ಮಾಡ್ಬೇಕು. ಮೊದಲನೇದು ಬಂದು ನೇಮ್, ಸೊ ನಿಮ್ಮ ಹೆಸರು. ಎರಡನೇದು ಡೆಸಿಗ್ನೇಷನ್. ಸೊ ಸಪೋಸ್ ನೀವು ಆಲ್ರೆಡಿ ನೀವು ಡೆಸಿಗ್ನೇಷನ್ ನಲ್ಲಿ ಸೆಲೆಕ್ಟ್ ಆಗಿದ್ರೆ ನಿಮ್ಮ ಡೆಸಿಗ್ನೇಷನ್ ನ ಮೆನ್ಷನ್ ಮಾಡಿ. ಇಫ್ ಇನ್ ಎ ಕೇಸ್ ಡೆಸಿಗ್ನೇಷನ್ ಇನ್ನ ಏನು ಗೊತ್ತಿಲ್ಲ, ನಾನು ಇನ್ನು ನೀವ್ಲಿ ಜಾಯಿಂಡ್ ಫಸ್ಟ್ ಟೈಮ್ ಮೀಟಿಂಗ್ ಅಟೆಂಡ್ ಆಗ್ತಾ ಇದ್ದೀನಿ, ನನ್ಗೆ ನಮ್ಮ ರೋಲ್ಸ್ ರೆಸ್ಪಾನ್ಸಿಬಿಲಿಟಿ ಅಥವಾ ಡೆಸಿಗ್ನೇಷನ್ ಗೊತ್ತಿಲ್ಲ ಅಂದ್ರೆ ಜಸ್ಟ್ ನಿಮ್ಮ ನೇಮು ಮತ್ತೆ ನೀವು ಫಸ್ಟ್ ಟೈಮ್ ಅಟೆಂಡಿ ಅಂತ ಹೇಳಿ ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಸೊ ನೀವು ಇವನ್ ಇಂಟ್ರೊಡಕ್ಷನ್, ನೇಮು ಮತ್ತೆ ಡೆಸಿಗ್ನೇಷನ್, ಲೊಕೇಶನ್. ಓಕೆ, ಸೊ ಟೀಮ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ. ಸೊ ಅಪ್ ಸ್ಕಿಲ್ ಅಲ್ಲಿ ಯಾವ್ಯಾವ ರೀಜನ್ ಅಲ್ಲಿ ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ, ಯಾವ್ಯಾವ ರೀಜನ್ ಇಂದ ಇವತ್ತು ಮೀಟಿಂಗ್ ಜಾಯಿನ್ ಆಗಿದ್ದಾರೆ ಅನ್ನೋದು ಪ್ರತಿಯೊಬ್ಬರು ಕೂಡ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿ. ಜೊತೆಗೆ ನಿಮಗೂ ಕೂಡ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಮೀಟಿಂಗ್ ಅಂತ ಬಂದ್ರೆ ಲೈಕ್ ಸ್ಟೆಪ್ ಬೈ ಸ್ಟೆಪ್, ಅಂದ್ರೆ ಈಗ ಓರಿಯಂಟೇಶನ್ ಅಥವಾ ಡೆಮೋ ಮತ್ತೆ ಒಂದು ಟೋಟಲ್ ಟೀಮ್ ಹ್ಯಾಂಡ್ಲಿಂಗ್ ಮೀಟಿಂಗ್ ನ ನೀವು ಒಂದೇ ಸರಿಗೆನೆ ತಗೋಬೇಕು ಅಂತ ಹೇಳಿ ನಾವ್ ಹೇಳೋದು
ಇರೋದಿಲ್ಲ. ಅಟ್ಲೀಸ್ಟ್ ನಿಮ್ಗೂ ಕೂಡ ಒಂದು ಪ್ರಾಕ್ಟೀಸ್ ಇರ್ಲಿ. ಅಟ್ಲೀಸ್ಟ್ ಒನ್ ಮಿನಿಟ್ ಇಂದ ಅಂದ್ರೆ ಸ್ಮಾಲ್ ಸ್ಟೆಪ್ಸ್, ಒಂದೊಂದ್ ಸ್ಟೆಪ್ ಇಟ್ರೇನೆ ನಾವು ಅನ್ಕೊಂಡಿರೋ ಡೆಸ್ಟಿನೇಷನ್ ನ ರೀಚ್ ಮಾಡಕ್ಕಾಗುತ್ತೆ. ಡಿಲೇ ಆಗ್ಬೋದು, ತೊಂದ್ರೆ ಇಲ್ಲ, ಬಟ್ ಸ್ಟಿಲ್ ವಿ ಶುಡ್ ಸ್ಟಾರ್ಟ್ ಅಟ್ಲೀಸ್ಟ್ ಒನ್ ಈಚ್ ಸ್ಟೆಪ್ಸ್ ಅಂತ ಹೇಳಿ. ಸೊ ಪ್ರತಿಯೊಬ್ರು ಮೀಟಿಂಗ್ ಅಲ್ಲಿ ಇರೋರು ಡೈರೆಕ್ಟರ್ಸ್, ಮ್ಯಾನೇಜರ್ಸ್, ಮತ್ತೆ ಟೀಮ್ ಲೀಡರ್, ಮತ್ತೆ BDS, ಮತ್ತೆ ನ್ಯೂಲಿ ಜಾಯಿನ್ಡ್ ಕ್ಯಾಂಡಿಡೇಟ್ಸ್ ಯಾರ್ಯಾರಿದ್ದೀರಾ ನಿಮ್ ಹೆಸರು, ಡೆಸ್ಟಿನೇಷನ್, ಲೊಕೇಶನ್ ನ ಮೆನ್ಷನ್ ಮಾಡ್ಕೊಂಡು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 5 to 10 minutes ಟೈಮ್ ಇರುತ್ತೆ. Yes, go ahead. We can start the session with your self introduction. After the self introduction part, so I'll give you 4 success secret rules ಅಂತ ಹೇಳಿ ಒಂದು ಟಾಪಿಕ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. Okay, yes, we can start the session. You can start introducing yourself. Yeah. Good evening, sir. Myself Amrita, Director, Davangere. ನೋಡೋಣ ಈ ಮೀಟಿಂಗ್ ಅಲ್ಲಿ ಇರೋರು ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತೀರಾ. ಲೈಕ್ ನಿಮ್ಮ ಇಂಟ್ರೊಡಕ್ಷನ್ ಅಲ್ಲೇನೆ ಗೊತ್ತಾಗುತ್ತೆ ನಿಮ್ ಕಾನ್ಫಿಡೆನ್ಸ್. ಐ ಥಿಂಕ್ ನೀವು ಈ ಕೊಡೋ ಇಂಟ್ರೊಡಕ್ಷನ್ ಎಲ್ಲರಿಗೂ ಕೂಡ ಆ ರೀತಿ ಇರ್ಬೇಕು ನಿಮ್ ಇಂಟ್ರೊಡಕ್ಷನ್. ಎಸ್, ನೆಕ್ಸ್ಟ್. Good evening, sir. This is Kavya from Bagalkot, Ilkar. Still now, I don't know my designation, and you are not providing. Good evening, I'm sir. audible, sir. Yes. Good evening, sir. Yes, please. Myself Pooja Manpur, Director, Manager, and Rani Venur, sir. Next. So designation. 2 directors mention ಮಾಡಿದ್ದಾರೆ. The remaining directors, after completing all the directors, I'll announce managers ಅಂದಾಗ managers introduce ಮಾಡ್ಕೊಳ್ಳಿ, team leaders ಅಂದಾಗ team leaders, BDS ಅಂದಾಗ BDS, new people ಅಂದಾಗ new people. Clear? Yes, directors, introduce yourself. Good evening, sir. Myself Tulsi H.R. I'm from Ranebennur. I'm a director. Next. Good evening, sir. Salmi from Dharwad. I'm director. Next. All directors completed, managers, you can start introducing yourself. ಗುಡ್ ಈವ್ನಿಂಗ್ ಆಲ್ ಆಫ್ ಯು. ನನ್ನ ಹೆಸರು ಶಿವಪ್ಪ ಪೇಟಿ. ನಾನು ಮ್ಯಾನೇಜರ್ ಅಂತ ಕೆಲಸ ಮಾಡುತ್ತಿದ್ದೇನೆ. ನಾನು ಹಾವೇರಿಯಿಂದ ಜಾಯ್ನ್ ಆಗಿದ್ದೇನೆ. Thank you. Next. Good evening, sir. Ansuya Madanaiknalli, Chitradurga district. I am manager. Namaste, sir. Jaya Jeevan Gaur, and Ranebennur, Manager. Good evening, sir. I am Usha Parashram, Manager of Skill, Shikaripura. Good evening, sir. Kusma Charya, Manager of Work. Good evening, sir. I am Ankita from Kalburgi, manager. Good evening, sir. I am Lakshmi Kadkar. I am from Haveri and I am working as a manager.
Good evening, sir. Myself Chinmay. I am from Davangere. My designation is manager. ಗುಡ್ ಈವ್ನಿಂಗ್ ಸರ್, ನಾವು ಉಮೇಶ್ ಮಾತಾಡ್ತಿರೋದು. ಉಮೇಶ್ ವಿ ಕೊಗ್ಗನವರು, ಆನ್ಗೋಡು, ದಾವಣಗೆರೆ ಸರ್. ಮ್ಯಾನೇಜರಿಗೆ ಕೆಲಸ ಮಾಡ್ತಿದ್ದೇನೆ. Good evening, sir. I am from, my name is Shilpa. I am from Kalburgi. I am manager. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ತನುಜ ಅಂತೇಳಿ, ನಾನು ಅಪ್ಸ್ಕಿಲ್ ಇಂಡಿಯಾ ಲರ್ನಿಂಗ್ ಆಪ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಶಿಕಾರಿಪುರದಿಂದ ಮಾತಾಡ್ತಿದ್ದೇನೆ. Sir, I am Pallavi, manager and Davangere. My name is Shashikala. I am working as a manager from Davangere. Participants with positive mindset definitely will create an impact. ಎಸ್, ಐ ಥಿಂಕ್ ನಾವು ಮೀಟಿಂಗ್ ನ ಸ್ಟಾರ್ಟ್ ಮಾಡುವ. ಇಫ್ ಇನ್ ಕೇಸ್ ಯಾರಾದ್ರೂ ಇಂಟ್ರೊಡ್ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಪ್ರಿಪೇರ್ಡ್ ಇರಿ. ಓಕೆ, ಸೊ ಅಂದ್ರೆ ಒಂದು ಸ್ಮಾಲ್ ಸ್ಟೆಪ್ಸ್ ನ ನೀವು ತಕೊಳ್ಳೋದ್ರ ಮುಖಾಂತರ ಕಾನ್ಫಿಡೆನ್ಸ್ ನ ಗೈನ್ ಮಾಡ್ಕೊಳ್ಬಹುದು ವೆನ್ ಇಟ್ ಕಮ್ಸ್ ಟು ಪ್ರೆಸೆಂಟೇಶನ್ ಆಗಿರ್ಬೋದು, ಆನ್ಲೈನ್ ಸೆಷನ್ಸ್ ಆಗಿರ್ಬೋದು, ಮೀಟಿಂಗ್ ಅಂತ ಬಂದ್ರೆ. ಸೊ ಇವತ್ತು ನಾನು ಆಲ್ರೆಡಿ ಮೆನ್ಷನ್ ಮಾಡಿರೋ ತರ 4 steps ರೂಲ್ಸ್ ಫಾರ್ ಸಕ್ಸಸ್ ಅಂತ ಹೇಳಿ ಒಂದು 4 ವಿಷಯಗಳ ಬಗ್ಗೆ ನಾನಿವತ್ತು ನಮ್ಮ ಟೀಮ್ ಪೀಪಲ್ ಜೊತೆ ಡಿಸ್ಕಸ್ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ಅದರಲ್ಲಿ ಹೇಗೆ ನಾವು ನಮ್ಮ ಡೈಲಿ ರುಟೀನ್ಸ್, ಆಕ್ಟಿವಿಟೀಸ್, ಮತ್ತೆ ವೆನ್ ಇಟ್ ಕಮ್ಸ್ ಟು ರೋಲ್ಸ್, ರೆಸ್ಪಾನ್ಸಿಬಿಲಿಟೀಸ್, ಪ್ರತಿಯೊಂದನ್ನು ಕೂಡ ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು, ಏನೇ ಚಾಲೆಂಜಸ್ ಗಳು ಬಂದ್ರೆ ಯಾವ ತರ ನಾವು ಫೇಸ್ ಮಾಡ್ಬೋದು, ಜೊತೆಗೆ ಒಂದು ರಿಸಲ್ಟ್ ಓರಿಯೆಂಟೆಡ್ ಮೈಂಡ್ ಸೆಟ್ ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಈ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡುವ. ಓಕೆ, ಯೂಶಲಿ ನಿಮ್ಗೆಲ್ಲ ಒಂದು ಎಷ್ಟೋ ಜನ ಇವತ್ತು ಮಲ್ಟಿಪಲ್ ಕಂಪನೀಸ್ ಗಳಲ್ಲಿ ಕೆಲಸ ಮಾಡಿರ್ತೀರಾ, ಸುಮಾರು ನಿಮ್ದೇ ಆದಂತ ಒಂದು ಪ್ರೀವಿಯಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಗಳು ಇರುತ್ತೆ. ಬಟ್ ಆದ್ರೆ ಅಪ್ಸ್ಕಿಲ್ ಇಸ್ ಟೋಟಲಿ ಡಿಫ್ರೆಂಟ್ ಪ್ಲಾಟ್ಫಾರ್ಮ್. ಕರೆಕ್ಟ್. ಇಲ್ಲಿ ನಾವು ವರ್ಕ್ ಮಾಡೋದ್ರ ಜೊತೆಗೆ ನಮಗೆ ಕಲಿಯೋದಕ್ಕೆ ಸಾಕಷ್ಟು ಅವಕಾಶಗಳು ಕೂಡ ನಾವು ಕ್ರಿಯೇಟ್ ಮಾಡಿದೀವಿ. ಕ್ರಿಯೇಟ್ ಮಾಡೋದ್ರ ಜೊತೆಗೆ ನಾವು ಒಂದು ಸೊಸೈಟಿಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಕ್ಕಂತ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ಜಾಬ್ ಅಂತಾನೆ ಹೇಳ್ಬೋದು. ಓಕೆ, ಸೊ ಅದು ಹೇಗೆ, ಏನು, ಮತ್ತೆ ಯಾವ ರೀತಿ ನಾವು ಪ್ರಿಪೇರ್ಡ್ ಇರ್ಬೇಕು ಫರ್ದರ್ ಅಪ್ಕಮಿಂಗ್ ಅನ್ನೋದ್ರ ಬಗ್ಗೆ ನಾನು ಈ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಎಸ್, ಜಸ್ಟ್ ಅ ಮೊಮೆಂಟ್. ಸೊ ಐ ಥಿಂಕ್ ಮೇಜರ್ಲಿ ನಾನು ಯಾವ ರೀತಿ ಹೇಳ್ಬೋದಂದ್ರೆ, ನಮ್ ಪ್ರೊಸೆಸ್ ಯಾವ ತರ ಇದೆ ಅಪ್ಸ್ಕಿಲ್ ಅಲ್ಲಿ, ವೆರಿ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನಾವು ಯಾವ ರೀತಿ ಪ್ರೊಸೆಸ್ ನ ಫಾಲೋ ಮಾಡ್ತಾ ಇದೀವಿ, ನಮ್ ರೋಲ್ಸ್, ರೆಸ್ಪಾನ್ಸಿಬಿಲಿಟಿ, ವರ್ಕ್ ಕಲ್ಚರ್ ಯಾವ ತರ ಇರುತ್ತೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೊ ಮೊದಲನೇದು ನಾವು ಒಂದು ಟೆಕ್ನಾಲಜಿ ಇಂಟಿಗ್ರೇಟೆಡ್ ಪ್ರೋಗ್ರಾಮ್. ಟೆಕ್ನಾಲಜಿ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಅಂದ್ರೆ ವಿಯಾ ಆಪ್ ಬೇಸ್ಡ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ನ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಇದ್ರ ಮುಖಾಂತರ ಸ್ಟೂಡೆಂಟ್ ಅಕ್ರಾಸ್ ಇಂಡಿಯಾ ಒಂದು ಎಜುಕೇಶನ್ ನ ಆಕ್ಸೆಸ್ ಮಾಡಬಹುದು ವಿಯಾ ಟೆಕ್ನಾಲಜಿ. ಕ್ಲಿಯರ್? ಇನ್ ವೆರಿ ಸಿಂಪಲ್ ವರ್ಡ್ಸ್, ಟೆಕ್ನಾಲಜಿ ಮುಖಾಂತರ ಹೈ ಕ್ವಾಲಿಟಿ ಎಜುಕೇಶನ್ ನ ಇಂಡಿಯಾದ ಪ್ರತಿ ಒಂದು ವಿದ್ಯಾರ್ಥಿ ಮತ್ತೆ ವಿದ್ಯಾರ್ಥಿ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಟೆಕ್ನಾಲಜಿ ಮುಖಾಂತರ ಬಳಕೆ ಮಾಡಬಹುದಾದಂತ ಒಂದು ಪ್ಲಾಟ್ಫಾರ್ಮ್ ನ ಅಪ್ಸ್ಕಿಲ್ ಇಂಡಿಯಾ ಲರ್ನಿಂಗ್ ಆಪ್ ಕಡೆಯಿಂದ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಒಂದು ಆಪ್ ನ ಕ್ರಿಯೇಟ್ ಮಾಡಿದೀವಿ, ಅದರಲ್ಲಿ ಕಂಟೆಂಟ್ ನ ಇಂಟಿಗ್ರೇಟ್ ಮಾಡಿದೀವಿ. ಸೊ ಆ ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂದ್ರೆ ವೆರಿ ಸಿಂಪಲ್ ಸಿಲೆಬಸ್, ಅಂದ್ರೆ ಕಾಂಪ್ಲಿಕೇಟೆಡ್ ಸಿಲೆಬಸ್ ಅಲ್ಲ. ಸೊ ತುಂಬಾ ಈಸಿಯೆಸ್ಟ್ ಮೆಥಡ್. ಯೂಶಲಿ
ಪ್ರತಿ ಒಂದು ಮನೆಯಲ್ಲೂ ಕೂಡ ಒಂದು ಸ್ಟೂಡೆಂಟ್ ಇವತ್ತು ಮನೆಯಲ್ಲಿ ಒಬ್ರು ಮಕ್ಕಳು ಅಂತ ಇದ್ದೇ ಇರ್ತಾರೆ. ಅದು LKG ಇರ್ಬೋದು, UKG ಇರ್ಬೋದು, ಫಸ್ಟ್ ಸ್ಟ್ಯಾಂಡರ್ಡ್ ಇರ್ಬೋದು, ಅಥವಾ SLC ಇರ್ಬೋದು, PUC ಇರ್ಬೋದು, ಡಿಗ್ರಿ ಇರ್ಬೋದು. ಪ್ರತಿಯೊಬ್ರು ಕೂಡ LKG ಇಂದ PUC ವರ್ಗುನು ಕೂಡ ಓದಿ ಅವ್ರ ಜರ್ನಿನ ಕಂಪ್ಲೀಟ್ ಮಾಡಿ ಇವತ್ತು ಹೈಯರ್ ಗ್ರಾಜುಯೇಷನ್ ಮಾಡ್ಕೊಂಡಿರ್ಬೋದು, ಒಂದು ಜಾಬ್ ಅಲ್ಲಿ ಇರೋರಾಗಿರ್ಬೋದು. ಪ್ರತಿಯೊಬ್ರಿಗೂ ಅವ್ರದೇ ಆದಂತ ಒಂದು ಎಜುಕೇಶನ್ ಜರ್ನಿ ಇದ್ದೇ ಇರತ್ತೆ. ಕರೆಕ್ಟ್. ಈ ಮೀಟಿಂಗ್ ಅಲ್ಲಿ ಇರೋರು, ಇರ್ದೇ ಇರೋರು, ಪ್ರತಿಯೊಬ್ರು ಕೂಡ ಆ ಒಂದು ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಎಕ್ಸಾಂಪಲ್, ನಾವು ನಮ್ಮ ಜರ್ನಿ, ನಮ್ಮ ಎಜುಕೇಶನ್ ಜರ್ನಿ ಹೇಗಿತ್ತು ಅಂತ ಹೇಳಿ ನಾವೊಂದು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಎಕ್ಸಾಂಪಲ್ ಅಂದ್ರೆ, ನಾವು ಓದುವ ಟೈಮ್ ಅಲ್ಲಿ, ನಾವು ಎಜುಕೇಶನ್ ನ ತಗೊಳ್ತಕ್ಕಂತ ಸಂದರ್ಭದಲ್ಲಿ ವ್ಯವಸ್ಥೆ ಯಾವ ರೀತಿ ಇತ್ತು. ಓಕೆ. ಸೊ ಮೀಟಿಂಗ್ ಅಲ್ಲಿ ಇರೋರು ಪ್ರತಿಯೊಬ್ರು ಕೂಡ ಅಟ್ಲೀಸ್ಟ್ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ನ ಬರ್ದಿದೀವಿ. ಥಮ್ಸ್ ಅಪ್ ಮಾಡ್ಬೋದಾ? SSLC ಎಕ್ಸಾಮ್ ನ ಬರ್ದು ನಾವು ಸರ್ಟಿಫಿಕೇಟ್ ತಗೊಂಡಿದೀವಿ. ಎಸ್, ಎಲ್ಲರೂ ಆಲ್ಮೋಸ್ಟ್ 100% ಕ್ರೌಡ್ ಮಿನಿಮಮ್ SSLC ನ ಮಾಡ್ಕೊಂಡಿದೀವಿ, ಇನ್ಕ್ಲೂಡಿಂಗ್ ನನ್ನ ಸೇರಿ. ಕರೆಕ್ಟ್. ಎಷ್ಟು ಜನ ಹೇಳಿ SSLC ಎಕ್ಸಾಮ್ ನ ಬರೆಯೋ, ನಾಳೆ SSLC ಎಕ್ಸಾಮ್ ಇದೆ ಅನ್ಕೊಳ್ಳೋಣ, ಇವತ್ತಿನ ರಾತ್ರಿ ಎಷ್ಟು ಜನ ಖುಷಿಯಾಗಿ, ಅಥವಾ ಇವತ್ತು ಬೆಳಿಗ್ಗೆ 9 ಗಂಟೆಗೆ ಎಕ್ಸಾಮ್ ಇದೆ ಅನ್ಕೊಂಡ್ರೆ 8 ಗಂಟೆಗೆ ಅಥವಾ 8:15 ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಫುಲ್ ಹ್ಯಾಪಿ, ಖುಷಿಯಾಗಿ, ಅದು ಮ್ಯಾಥ್ಸ್ ಎಕ್ಸ್ಪೆಷಲಿ ಸಬ್ಜೆಕ್ಟ್ ಇದೆ, ಫುಲ್ ಎಂಜಾಯ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆಗೆ ಫುಲ್ ಜಾಲಿ ಮೋಡಲ್ಲಿ ಹೋಗಿ ಎಕ್ಸಾಮ್ ಬರ್ದಿರೋರು ಎಷ್ಟು ಜನ ಇದೀರಾ? ಥಮ್ಸ್ ಅಪ್ ಮಾಡಿ. ಇಲ್ಲ ಅಲ್ಲ? ಏನಿರ್ತಾ ಇತ್ತು? ಒಂದು ಫಿಯರ್, ಅಂದ್ರೆ ಒಂದು ಭಯ. ಅಂದ್ರೆ ಒಂದು ವರ್ಷ ಅದೇ ಎಜುಕೇಶನ್ ಗೆ ನಾವು ಟೈಮ್ ಹಾಕಿದೀವಿ. ಒಂದು ವರ್ಷ ಸತತವಾಗಿ ಶಾಲೆಗೆ ಬೆಳಿಗ್ಗೆ 10ರಿಂದ ಸಂಜೆ 5 ಗಂಟೆ ಸ್ಕೂಲು, ಸಾಯಂಕಾಲ 6ರಿಂದ 8 ಗಂಟೆ ಟ್ಯೂಷನ್, 8ರಿಂದ 10 ಗಂಟೆ ಸೆಲ್ಫ್ ಸ್ಟಡೀಸ್, ನೋಟ್ಸ್, ವರ್ಕ್ ಬುಕ್, ಪ್ರಾಕ್ಟೀಸ್, ಮತ್ತೆ ಬೆಳಗ್ಗೆ 5 ಗಂಟೆಗೆ ಎದ್ದು ಸೆಲ್ಫ್ ಸ್ಟಡೀಸ್. ಇಷ್ಟೆಲ್ಲ ಒಂದು ವರ್ಷ ಮಾಡಿ, ಬಟ್ ಎಕ್ಸಾಮ್ಗೆ ಅಂದ್ರೆ ಇವೆಂತ ನಾನು ಬ್ರೈಟ್ ಸ್ಟೂಡೆಂಟ್ ಇರ್ಬೋದು, ಆವರೇಜ್ ಸ್ಟೂಡೆಂಟ್ ಇರ್ಬೋದು, ಬಿಲೋ ಆವರೇಜ್ ಸ್ಟೂಡೆಂಟ್ ಇರ್ಬೋದು, ಬಟ್ ಸ್ಟೂಡೆಂಟ್ ಅವರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಒಂದು ಎಕ್ಸಾಮ್ ಪ್ರಿಪರೇಷನ್ ಅಥವಾ ಒಂದು ಎಕ್ಸಾಮ್ ಅಂತ ಬಂದ್ರೆ. ಅಥವಾ ನಾವು ಕ್ಲಾಸ್ ರೂಮಿಗೆ ಒಂದು ರೆಗ್ಯುಲರ್ ಕ್ಲಾಸ್ ಇರುತ್ತೆ. ಆ ಕ್ಲಾಸ್ ನ ನಾವು ಅವತ್ತು ಸಿಲೆಬಸ್ ನ ಹೇಳಿಕೊಡೋದಕ್ಕೆ ಕ್ಲಾಸ್ ರೂಮ್ಗೆ ನಾವು ಹೋಗಿರ್ತಾರೆ ಸ್ಟೂಡೆಂಟ್. ಆ ಟೈಮಲ್ಲಿ ಸಡನ್ ಆಗಿ ಟೀಚರ್ ಬಂದು, ಮ್ಯಾಥ್ಸ್ ಅಥವಾ ಸೈನ್ಸ್ ಟೀಚರ್ ಎಂಟ್ರಿ ಆಗಿ, ಇವತ್ತು ಎಲ್ಲರಿಗೂ ಕೂಡ ಸರ್ಪ್ರೈಸ್ ಟೆಸ್ಟ್ ಇದೆ ಅಂತ ಹೇಳಿ ಅನೌನ್ಸ್ ಮಾಡಿದ್ರೆ, ವಿತೌಟ್ ಯಾರು ಪ್ರಿಪೇರ್ ಆಗಿರಲ್ಲ. ಪ್ರಿಪೇರ್ ಆಗಿರೋರ್ ಮನೋಭಾವನೆ ಬಗ್ಗೆ ನಾನು ಹೇಳಿದ್ದಾಯ್ತು. ಪ್ರಿಪೇರ್ ಆಗದೆ ಡೈರೆಕ್ಟ್ ಎಕ್ಸಾಮ್, ಡೈರೆಕ್ಟ್ ಟೆಸ್ಟ್ ಕೊಟ್ರೆ ಸ್ಟೂಡೆಂಟ್ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ? ಎಕ್ಸಾಮ್ ಡೇಟ್ ಇಲ್ಲ, ಇಂಪಾರ್ಟೆಂಟ್ ಕ್ವಶನ್ ಇಲ್ಲ, ಯಾವ ಸಬ್ಜೆಕ್ಟ್ ಹೇಳಿಲ್ಲ, ಸ್ಕೂಲಿಗೆ ಎಂಟ್ರಿ ಆಗಿದ ತಕ್ಷಣ ಸರ್ಪ್ರೈಸ್ ಟೆಸ್ಟ್. ಡೆಫಿನೆಟ್ಲಿ ಸ್ಟೂಡೆಂಟ್ ಹೇಗೆ ಇರುತ್ತೆ, ಅವ್ರದ್ದು ಮೈಂಡ್ ಸೆಟ್ ಶಾಕ್ ಇರುತ್ತೆ. ಕರೆಕ್ಟ್. ಸೊ ಇದೆಲ್ಲ ನಮಗೂ ಅನುಭವ ಆಗಿದೆ, ಇವತ್ತಿರೋ ಮಕ್ಳುನು ಅದನ್ನೇ ಅನುಭವಿಸ್ತಾ ಇದ್ದಾರೆ. ಅದರಲ್ಲಿ ಏನು ತುಂಬಾ ದೊಡ್ಡ ವ್ಯತ್ಯಾಸ ಇಲ್ಲ. ಅಂದ್ರೆ ಎಜುಕೇಶನ್ ಅಂತ ಬಂದ್ರೆ ಇವತ್ತು ನಮ್ಮ ಮನೆಗಳಾಗಿರ್ಬೋದು, ನಮ್ಮ ಸುತ್ತಮುತ್ತ ಮನೆಗಳಾಗಿರ್ಬೋದು, ನಮ್ಮ ರಿಲೇಟಿವ್ಸ್ ಅಥವಾ ನಾವಿರ್ತಕ್ಕಂಥ ರೀಜನ್ ಅಥವಾ ಡಿಸ್ಟಿಕ್, ಕರ್ನಾಟಕ, ಇಂಡಿಯಾ ಅಥವಾ ಪ್ರಪಂಚದಲ್ಲಿ ಯಾವುದೇ ಒಂದು ಮಗುಗೆ ಒಂದು ಎಕ್ಸಾಮ್ ಅಂತ ಬಂದ್ರೆ ಡೆಫಿನೆಟ್ಲಿ ಫಿಯರ್ ಇರುತ್ತೆ. ಯಾಕೆ ಫಿಯರ್ ಇರುತ್ತೆ? ಸೊ ಫಿಯರ್ ಅನ್ನೋದು, ನನಗೆ ಎಷ್ಟು ಮಾರ್ಕ್ಸ್ ಬರ್ಬೋದು, ನಾನು ಪ್ರಿಪರೇಷನ್ ಆಗಿದ್ದೆ ಎಕ್ಸಾಮ್ ಅಲ್ಲಿ, ನಾನು ಪ್ರಿಪೇರ್ ಆಗಿರೋ ಕ್ವಶನ್ಗೆ ಆನ್ಸರ್, ನಾನು ಪ್ರಿಪೇರ್ ಆಗಿರೋ ಕ್ವಶನ್ ಮಾರ್ಕ್ ಅಲ್ಲಿ ಬರುತ್ತಾ? ಸೊ ಇದೆಲ್ಲ ಒಂದು ಮೈಂಡ್ ಸೆಟ್. ಕರೆಕ್ಟ್. ಸೊ ಹಾಗಾಗಿ
ಇನ್ನ ಸಾಕಷ್ಟು ವಿಷಯಗಳಿದೆ. ಅಂದ್ರೆ ಒಂದು ಫಿಯರ್ ಆಫ್ ಎಕ್ಸಾಮಿನೇಷನ್, ಫಿಯರ್ ಆಫ್ ಸಕ್ಸಸ್, ಫಿಯರ್ ಆಫ್ ಕಾಂಪಿಟೇಷನ್, ಓಕೆ, ಫಿಯರ್ ಆಫ್ ಯುನೋ ಪೇರೆಂಟ್ಸ್ ಪ್ರೆಷರ್. ಈ ತರದ್ ಸಾಕಷ್ಟು ಒಂದು ಸೊಸೈಟಿ ಇದೆಲ್ಲ ಬಂದಾಗ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ಆರ್ ಫೇಸಿಂಗ್ ಲ್ಯಾಟ್ ಆಫ್ ಪ್ರೆಷರ್ ಅಂಡ್ ವೆನ್ ಇಟ್ ಕಮ್ಸ್ ಟು ದ ರಿಸಲ್ಟ್ ಅಂಡ್ ಎಕ್ಸಾಮಿನೇಷನ್ ಅಂತ ಬಂದ್ರೆ, ಕರೆಕ್ಟ್. ಸೊ ನಾವು ಇಲ್ಲಿ ಏನ್ ಮಾಡಿದೀವಿ, ಆ ಜರ್ನಿನ ಮೋರ್ ಬ್ಯೂಟಿಫುಲ್, ಮೋರ್ ಎಂಜಾಯಬಲ್, ಮೋರ್ ಎಂಟರ್ಟೈನಿಂಗ್ ಮಾಡಿ ಅವರ ಎಜುಕೇಶನ್ ಜರ್ನಿನ ಮೋರ್ ಎಕ್ಸೈಟೆಡ್ ಜರ್ನಿ ಆಗಿ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಆಪ್ ನ ಇಂಟ್ರೊಡ್ಯೂಸ್ ಮಾಡಿರೋದು. ಬಿಟ್ರೆ ಇದ್ರ ಹಿಂದೆ ಬೇರೆ ಏನು ಉದ್ದೇಶ ಇಲ್ಲ. ಓಕೆ, ಅಂದ್ರೆ ಯಾವ ರೀತಿ, ನಾನು ಪ್ರತಿ ದಿನ ಬೆಳಿಗ್ಗೆ ನಮ್ಮ ಅಪ್ಲಿಕೇಶನ್ ನ ಓಪನ್ ಮಾಡೋ ಟೈಮ್ ಅಲ್ಲಿ ನನ್ನ ತಲೆಯಲ್ಲಿ ಬರೋದು ಒಂದೇ ವಿಷಯ. ಜೊತೆಗೆ ನಾನು ಯಾವಾಗ ಈ ಅಪ್ಲಿಕೇಶನ್ ನ ಬಿಲ್ಡ್ ಮಾಡ್ಬೇಕು, ಕ್ರಿಯೇಟ್ ಮಾಡ್ಬೇಕು, ಈ ರೀತಿ ಒಂದು ಈಕೋ ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳಿ ನನ್ನ ತಲೆಯಲ್ಲಿ ಆಲೋಚನೆ ಬಂತು, ಅವತ್ತಿಂದ ಇವತ್ತಿನವರೆಗೂ ಕೂಡ ನಾನು ಯಾವ ರೀತಿ ಯೋಚನೆ ಮಾಡ್ತೀನಿ, ನನ್ನ ಆಲೋಚನೆ ಯಾವ ತರ ಇರುತ್ತೆ ಅಂದ್ರೆ, ಪ್ರತಿ ದಿನಾನು ನಾನು ಬೆಳಿಗ್ಗೆ ನನ್ನ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಅಪ್ಸ್ಕಿಲ್ ಇಂಡಿಯಾ ಲರ್ನಿಂಗ್ ಆಪ್ ನ ಓಪನ್ ಮಾಡಿದಾಗ, ನಾನು ಒಬ್ಬ ವಿದ್ಯಾರ್ಥಿ ಆಗಿದ್ರೆ, ನಾನು ಸಪೋಸ್ 4ನೇ ತರಗತಿನೋ 5ನೇ ತರಗತಿನೋ 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಸ್ಟೂಡೆಂಟ್ ಇದ್ದೀನಿ, ನನ್ನ ಕೈಯಲ್ಲಿ ಈ ಅಪ್ಲಿಕೇಶನ್ ಸಿಕ್ಕಿದೆ, ಈ ಕಂಟೆಂಟ್ ಸಿಕ್ಕಿದೆ, ನನಗೆ ಇದು ಎಷ್ಟು ಮಟ್ಟಿಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ನಾನು ಫೀಲ್ ಮಾಡ್ತೀನಿ. ಓಕೆ, ಸೊ ಮೀಟಿಂಗ್ ಅಲ್ಲಿ ಇರೋರು ಎಷ್ಟು ಜನ ನೀವು ಸ್ಟೂಡೆಂಟ್ ಆಗಿ ಈ ಅಪ್ಲಿಕೇಶನ್ ನ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಮ ಎಜುಕೇಶನ್ ಜರ್ನಿನ ಇನ್ನ ಎಕ್ಸಲೆಂಟ್ ಆಗಿ, ಬ್ಯೂಟಿಫುಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದೀರಾ? ಅಂದ್ರೆ ನೀವೇ ವಿದ್ಯಾರ್ಥಿಯಾಗಿ ಅಪ್ಲಿಕೇಶನ್ ನ ಎಷ್ಟು ಜನ ಓಪನ್ ಮಾಡಿದೀರಾ? ಕರೆಕ್ಟ್. ಅಂದ್ರೆ ನಾನು ಸ್ಟೂಡೆಂಟ್ ಆಗಿದ್ದಾಗ ನನಗೆ ಈ ಅಪ್ಲಿಕೇಶನ್ ಸಿಕ್ಕಿದ್ರೆ ನನ್ನ ಫ್ಯೂಚರ್, ನನ್ನ ಕೆರಿಯರ್ ಹೇಗಿರ್ತಾ ಇತ್ತು, ಜೊತೆಗೆ ನನ್ನ ಎಕ್ಸಾಮಿನೇಷನ್ಸ್, ನನ್ನ ಎಜುಕೇಶನ್ ಜರ್ನಿ ಎಷ್ಟು ಈಸಿ ಆಗ್ತಾ ಇತ್ತು ಅಂತ ಹೇಳಿ ನಾನು ಫೀಲ್ ಮಾಡ್ತೀನಿ. ಅದೇ ರೀತಿ ನಮ್ಮ ಅಪ್ಸ್ಕಿಲ್ ಅಲ್ಲಿ ಅಸೋಸಿಯೇಟ್ ಆಗಿರೋ ಪ್ರತಿಯೊಬ್ರು ಕೂಡ ಅದೇ ಉದ್ದೇಶದಿಂದ ಪ್ರತಿದಿನನೂ ಕೂಡ ಸ್ಟಾರ್ಟ್ ಮಾಡ್ಬೇಕು. ಆವಾಗ ಮಾತ್ರ ನಾವು ಪ್ರತಿಯೊಂದು ಪೇರೆಂಟ್ಗೆ, ಪ್ರತಿಯೊಂದು ಸ್ಟೂಡೆಂಟ್ಗೆ ಈ ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಯಾಕಂದ್ರೆ ಇದನ್ನ ನಾವು ಸ್ಟೂಡೆಂಟ್ಗೆ ರೆಕಮೆಂಡ್ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ನಾವು ಸ್ಟೂಡೆಂಟ್ ಆಗ್ಬೇಕು, ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಟೆಲ್ ಟು ದಿಸ್ ವರ್ಲ್ಡ್. ಕ್ಲಿಯರ್? ಸೊ ಈ ಅಪ್ಲಿಕೇಶನ್ ಅನ್ನೋದು ಮಕ್ಕಳಿಗೆ ಅವರ ಎಜುಕೇಶನ್ ಜರ್ನಿನ ಈಸಿ ಆಗಿ, ಎಂಟರ್ಟೈನಿಂಗ್ ಆಗಿ, ಮೋರ್ ರಿಸಲ್ಟ್ ಓರಿಯೆಂಟೆಡ್, ವಿತೌಟ್ ಫಿಯರ್ ಒಂದು ಎಕ್ಸೈಟಿಂಗ್ ಜರ್ನಿನ ಕ್ರಿಯೇಟ್ ಮಾಡ್ತಕ್ಕಂತ ಒಂದು ಪ್ಲಾಟ್ಫಾರ್ಮ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಅ ಬೇಸಿಕ್ ಇಂಟ್ರೋ ಆಫ್ ದಿ ಆಪ್. ಜೊತೆಗೆ ಸೊ ನಾನು ಲಾಸ್ಟ್ 2 to 3 days ಇಂದ ನಿಮ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಎಷ್ಟು ಜನಕ್ಕೆ ಈ ಅಪ್ಲಿಕೇಶನ್ ನ ಫೌಂಡರ್ ಬಗ್ಗೆ ಮಾಹಿತಿ ಇದೆ? ಸೊ ಒಂದು ಅಪ್ಲಿಕೇಶನ್ ಅಥವಾ ಅಪ್ಲಿಕೇಶನ್ ಬಿಲ್ಡ್ ಆಗೋದಕ್ಕೆ ಮೇಜರ್ ಕಾರ್ಪೊರೇಟ್ ಅಂತ ಬಂದ್ರೆ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಆ ಕಂಪನಿ ರಿಜಿಸ್ಟರ್ ಮಾಡಿದ್ದು, ಆ ರಿಜಿಸ್ಟ್ರೇಷನ್ ಹಿಂದ್ಗಡೆ ಫೌಂಡರ್ ಎಕ್ಸ್ಪೀರಿಯನ್ಸ್, ಅವರ ಜರ್ನಿ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಡೆಫಿನೆಟ್ಲಿ ಒಂದು ಅಂದ್ರೆ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಪ್ರೋಗ್ರಾಮ್, ಯಾಕೆ ಕ್ರಿಯೇಟ್ ಮಾಡಿದೀವಿ, ಯಾಕೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಓಕೆ, ಸೊ ನಿಮ್ಮೆಲ್ಲರ ಬಗ್ಗೆ ನನಗೆ ಗೊತ್ತಾಗಿದೆ. ಸೊ ಈ ಪ್ರೋಗ್ರಾಮ್ ಅಲ್ಲಿ ಮೀಟಿಂಗ್ ಅಲ್ಲಿ ಇರೋರು ಪ್ರತಿಯೊಬ್ರು ಬಗ್ಗೆ ಕೂಡ ನನಗೆ ನಾವು ಅಸೋಸಿಯೇಟೆಡ್ ಇದೀವಿ. ಐ ನೋ ಯುವರ್ ಈಚ್ ಅಂಡ್ ಎವ್ರಿ ಥಿಂಗ್ ಆಫ್ ವೇರ್ ಯು ಆರ್ ಫ್ರಮ್, ವೇರ್ ಯು ಆರ್ like your motive, everything I have understood from the last 1 or 2 months when you are onboarded officially on Upskill. Okay, so now ನಾನು ಆಲ್ರೆಡಿ ಕ್ಲಿಯರ್ ಆಗಿ ಹೇಳ್ದಾಗೆ
4 steps ವೆರಿ ಇಂಪಾರ್ಟೆಂಟ್ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ಸಕ್ಸಸ್ ಸ್ಟೆಪ್ಸ್ ಅಂತ ಹೇಳಿ. ಓಕೆ, ಸೊ ಆ 4 ಸ್ಟೆಪ್ಸ್ ಏನು ಅಂತ ಹೇಳಿ ನಾನು ಇವತ್ತು ನಿಮ್ಗಳ ಜೊತೆ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಮೊದಲನೇದೇನು, ನಾನು ಆಲ್ರೆಡಿ ಲಾಸ್ಟ್ ಮೀಟಿಂಗ್ ಅಲ್ಲಿ ಕೂಡ ನಾನು ಪ್ರತಿಯೊಬ್ರು ಜೊತೆ ಮೀಟಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ತರ ಮೊದಲನೇ ಸ್ಟೆಪ್ ಬಂದು ಮೈಂಡ್ ಸೆಟ್. ಓಕೆ, ಸೊ ನಾವು ಈ ಯಾವುದೇ ಒಂದು ಸ್ಟೆಪ್ ನ ತಗೋಬೇಕು ಅಂತ ಹೇಳಿದ್ರೆ ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೈಂಡ್ ಸೆಟ್ ಹೇಗಿರ್ಬೇಕು, ಡೆಫಿನೆಟ್ಲಿ ಪಾಸಿಟಿವ್ ಆಗಿರ್ಬೇಕು. ನಾವ್ ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ಅಷ್ಟು ಪಾಸಿಟಿವ್ ಆಗಿ ರಿಸಲ್ಟ್ ಸಿಗತ್ತೆ. ಕರೆಕ್ಟ್? ಸೊ ಅದೇ ರೀತಿ ನಾವು ಮೈಂಡ್ ಸೆಟ್ ಕ್ಲಿಯರ್ ಆಗಿ ಇಟ್ಕೊಂಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಇಟ್ ಅಫೆಕ್ಟ್ ಅವರ್ ರಿಸಲ್ಟ್ ಆಲ್ಸೋ. ಓಕೆ, ಜೊತೆಗೆ ಮೈಂಡ್ ಸೆಟ್ ನಾನು ಲಾಸ್ಟ್ ಮೀಟಿಂಗ್ ಅಲ್ಲಿ ನಿಮ್ಗೆ 100% ಮೈಂಡ್ ಸೆಟ್ ನಿಮ್ಮ ಸಕ್ಸಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ದೆ. ಬಟ್ ಇವತ್ತಿನ ಮೀಟಿಂಗ್ ಅಲ್ಲಿ ನಾನು ಹೇಳ್ತೀನಿ, ಒಂದು 100% ತಗೊಂಡ್ರೆ ಅದರಲ್ಲಿ 25% ಮೈಂಡ್ ಸೆಟ್ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಇನ್ನ 25% ಅಂದ್ರೆ ಇನ್ನ 75% ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಮೊದಲನೇದು ಮೈಂಡ್ ಸೆಟ್, ಎರಡನೇದು ಹಾರ್ಟ್ ಸೆಟ್. ಓಕೆ, ಸೊ ಮೊದಲನೇದು ಮೈಂಡ್ ಸೆಟ್, ನಾನು ಯಾವ ರೀತಿ ಆಲೋಚನೆ ಮಾಡ್ತೀನಿ ಅನ್ನೋದು ಮೈಂಡ್ ಸೆಟ್. ಎರಡನೇದು ಹಾರ್ಟ್ ಸೆಟ್. ಹಾರ್ಟ್ ಸೆಟ್ ಅಂದ್ರೆ ಏನು? ಹಾರ್ಟ್, HEART. ಓಕೆ, ಅಂದ್ರೆ ಲೈಕ್ ನಾನು ಮೈಂಡ್ ಸೆಟ್ ಅಲ್ಲಿ ಥಾಟ್ ಮಾಡಿದ್ದನ್ನ ನಾನು ರಿಯಲಿ ಫೀಲ್ ಮಾಡ್ತಾ ಇದ್ದೀನ ಹಾನೆಸ್ಟ್ ಆಗಿ, ಅಂದ್ರೆ 100% ಟ್ರಾನ್ಸ್ಪರೆಂಟ್ ಆಗಿ 100%. ಅಂದ್ರೆ ಈಗ ಸಪೋಸ್ ಎಕ್ಸಾಂಪಲ್, ಈಗ ಒಂದ್ ಮೂವಿಗೆ ಹೋಗಿರ್ತೀವಿ ನಾವು, ಆ ಮೂವಿದಲ್ಲಿ ನಗು ಬಂದ್ರೆ ನಗ್ತೀವಿ, ಅಥವಾ ನೀವು ರೀಲ್ಸ್ ಎಲ್ಲ ನೋಡೋ ಟೈಮ್ ನಗು ಬಂದ್ರೆ ನಗ್ತೀವಿ, ಅಥವಾ ಅದರಲ್ಲಿ ಪ್ಯಾಥೋ ಇತ್ತು ಅಂದ್ರೆ ನಾವು ಅದನ್ನ ಫೀಲ್ ಮಾಡ್ಕೊಂತೀವಿ. ಕರೆಕ್ಟ್? ಒಂದು ಮೂವಿ ಹೇಗೆ ನಮ್ಮ ರಿಯಾಕ್ಷನ್ಸ್ ನ ಡಿಸೈಡ್ ಮಾಡುತ್ತೆ. ಓಕೆ, ಅಂದ್ರೆ ಒಂದು ಅದೇ ರೀತಿ ನಾವು ಯಾವ ರೀತಿ ಮೈಂಡ್ ಸೆಟ್ ಅಲ್ಲಿ ಅನ್ಕೊಳ್ತೀವಿ, ಅದನ್ನ ಯಾವ ರೀತಿ ಫೀಲ್ ಮಾಡ್ತೀವಿ, ಅದು ಕೂಡ ನಮ್ಮ ಸಕ್ಸಸ್ಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ. ಮೊದಲನೇದು ಮೈಂಡ್ ಸೆಟ್, ಎರಡನೇದು ಹಾರ್ಟ್ ಸೆಟ್, ಅಂದ್ರೆ ದ ಫೀಲಿಂಗ್. ಓಕೆ, ಸೊ ಮೂರನೇದು ಬಂದು ಹೆಲ್ತ್ ಸೆಟ್. ನನಗೆ ಮೈಂಡ್ ಸೆಟ್ ತುಂಬಾ ಚೆನ್ನಾಗಿದೆ, ನನ್ನ ಹಾರ್ಟ್ ಅಲ್ಲಿ ಯಾವ್ದು ಮೊದಲನೇದು ಮೈಂಡ್ ಸೆಟ್, ಎರಡನೇದು ಹಾರ್ಟ್ ಸೆಟ್, ಮೂರನೇದು ಬಂದು ಹೆಲ್ತ್ ಸೆಟ್. ಪ್ರತಿಯೊಬ್ಬರಿಗೂ ಕೂಡ ಹೆಲ್ತ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಹೆಲ್ತ್ ನಾವ್ ಏನು ಮಾಡಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮ ಶೆಡ್ಯೂಲ್ ನ ನಾವು ಪ್ಲಾನ್ ಮಾಡ್ಕೋಬೇಕು. ಟೈಮ್ ಟು ಟೈಮ್ ಪ್ರಾಪರ್ ಫುಡ್ ಆಗಿರ್ಬೋದು, ಪ್ರಾಪರ್ ಹೆಲ್ತ್ ಆಗಿರ್ಬೋದು, ಅದ್ರ ಬಗ್ಗೆ ನಾವು ಮೇಜರ್ ಆಗಿ ಫೋಕಸ್ ಮಾಡ್ಬೇಕು. ಓಕೆ, ನಾಲ್ಕನೇದು ಸೋಲ್ ಸೆಟ್. ಸೋಲ್ ಸೆಟ್ ಅಂದ್ರೆ ಏನು? ನನ್ನ ಜೊತೆ ನಾನು ದಿನದಲ್ಲಿ ಎಷ್ಟು ಬಾರಿ ಮಾತಾಡ್ಕೊಂಡಿದ್ದೀನಿ ಅನ್ನೋದು. ಓಕೆ, ಯಾರಾದ್ರೂ ಮಾತಾಡ್ಕೊಂಡಿದ್ರ ನಿಮ್ ಜೊತೆಗ್ ನೀವೇನೆ? ಏನಂತ ಮಾತಾಡ್ಕೊಂಡಿದೀವಿ? ಇವತ್ತು ನಾನು ಬೆಳಿಗ್ಗೆ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ದಿನ ಬೆಳಿಗ್ಗೆ ಆದ್ರೆ ಅದೇ ಕಾಲಿಂಗು, ದಿನ ಬೆಳಿಗ್ಗೆ ಆದ್ರೆ ಅದೇ ಅದೇ ನೆಗೆಟಿವ್ ಥಾಟ್ಸ್, ಅದೇ ಪ್ರಾಸೆಸ್. ಇವತ್ತು ಒಂದು ಅಡ್ಮಿಷನ್ ಆಗಲ್ಲ, ಒಂದು ಎನ್ರೋಲ್ಮೆಂಟ್ ಆಗಲ್ಲ. 100 ಜನಕ್ಕೆ ಕಾಲ್ ಮಾಡಿದ್ರು ನನಗೆ ರಿಸಲ್ಟ್ ಬಂದಿಲ್ಲ, ಇವತ್ತು ಅದೇ ಆಗುತ್ತೆ. ಕರೆಕ್ಟ್? ಜೊತೆಗೆ ಇದನ್ನ ನಾವು ಫಾಲೋ ಮಾಡೋದಕ್ಕಿಂತ ನನ್ನ ಕೈಯಲ್ಲಿ ಇವತ್ತು 100% ಕನ್ವರ್ಟ್ ಮಾಡೇ ಮಾಡ್ತೀನಿ, ನಾನು ಐ ಆಮ್ ದ ಬೆಸ್ಟ್, ನಾನು ನನ್ನ ಕೈಯಲ್ಲಿ ಸಾಧ್ಯ ಆಗೇ ಆಗುತ್ತೆ, ಪ್ರತಿಯೊಬ್ಬರಿಗೂ ರೀಚ್ ಮಾಡೇ ಮಾಡ್ತೀನಿ. ಇವತ್ತು ನನಗೆ ಕಾಲ್ ಮಾಡೋ ಪ್ರತಿಯೊಬ್ರು ಕೂಡ
ಪಾಸಿಟಿವ್ ಆಗಿ ನನಗೆ ರಿಯಾಕ್ಟ್ ಮಾಡ್ತಾರೆ. ಓಕೆ, ಈ ರೀತಿ ನಾವು ನಮ್ ಜೊತೆ ಮಾತಾಡೋದು ಅಂದ್ರೆ ವಿ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಅನ್ನೋದ್ರ ಬಗ್ಗೆ ನಾವು ಮೇಜರ್ ಆಗಿ ಫೋಕಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಕ್ಲಿಯರ್? ದಟ್ ಈಸ್ ದಿ 4th ರೂಲ್ ಆಫ್ ಸಕ್ಸಸ್. Called it as set. Okay, I once again repeat 4 steps for success rules. Number 1, mindset. Number 2, heart set. Number 3, health set. Number 4, ಸೋಲ್ ಸೆಟ್. ಈ 4 ವಿಷಯಗಳ ಬಗ್ಗೆ ನಾವು ಗಮನ ಹರಿಸಿದಾಗ 100% ನಾವೇನ್ ಅನ್ಕೊಂಡಿದೀವಿ ಅದು ಈಡೇರುತ್ತೆ. ಓಕೆ, ಸೊ ಹಾಗಾಗಿ ನಾವು ಯಾವುದೇ ಕೆಲಸ ಮಾಡೋ ಟೈಮಲ್ಲಿ ಈ 4 ವಿಷಯಗಳ ಬಗ್ಗೆ ಗಮನ ಕೊಟ್ಟು ಮಾಡ್ಬೇಕು. ಮೊದಲನೇದು ನಮ್ಮ ಮೈಂಡ್ ಸೆಟ್, 100% ಪಾಸಿಟಿವ್ ಮೈಂಡ್ ಸೆಟ್. ಹಾರ್ಟ್ ಸೆಟ್, 100% ನಾವು ಫೀಲ್ ಮಾಡಿ ಕೆಲಸ ಮಾಡೋದು, ಅಂದ್ರೆ ಇಟ್ ಶುಡ್ ಬಿ ಕನೆಕ್ಟೆಡ್. ನಾನ್ ಮಾಡೋದೊಂದು ಆಗಿದ್ರೆ ಅದಕ್ಕೆ ಕನೆಕ್ಷನ್ ಇರೋದಿಲ್ಲ, ಟ್ರಾನ್ಸ್ಪರೆಂಟ್ ಇರ್ಬೇಕು. ಓಕೆ, ಸೊ 3ನೇದು ಹೆಲ್ತ್. ಡೆಫಿನೆಟ್ಲಿ ಹೆಲ್ತ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಅಂತ ಬಂದ್ರೆ ಬೋತ್ ಮೆಂಟಲ್, ಫಿಸಿಕಲ್, ಫುಡ್, ಎವ್ರಿಥಿಂಗ್. ಪ್ರಾಪರ್ ರೆಸ್ಟ್, ಪ್ರಾಪರ್ ಈಟಿಂಗ್, ಪ್ರಾಪರ್ ನ್ಯೂಟ್ರಿಷನ್ ತುಂಬಾ ಇಂಪಾರ್ಟೆಂಟ್. ಓಕೆ, 4ನೇದು ಸೋಲ್ ಸೆಟ್. ಅಂದ್ರೆ ನಮಗೆ ನಾವು ನಿಜವಾಗ್ಲೂ ಟ್ರಾನ್ಸ್ಪರೆಂಟ್ ಆಗಿ ನನ್ ಜೊತೆ ನಾನು ಮಾತಾಡ್ತಿದ್ದೀನಿ, ನನಗ್ ನಾನು ಎಷ್ಟು ಕಾನ್ಫಿಡೆನ್ಸ್ ಆಗಿ ಇದೀನಿ. ಓಕೆ, ಅಂದ್ರೆ ಅಟ್ಲೀಸ್ಟ್ ದಿನದಲ್ಲಿ ಒಂದು 5 ರಿಂದ 10 ನಿಮಿಷ ನಮ್ಮ ಜೊತೆಗೆ ನಾವು ಮಾತಾಡ್ಬೇಕು. ಅಂದ್ರೆ ಅದು ಇಟ್ಸ್ ಮೋರ್ ಇನ್ ಸ್ಪಿರಿಚುವಲ್ ವರ್ಡ್ಸ್, ಬಟ್ ಸ್ಟಿಲ್ ಟ್ರೈ ಟು ಸ್ಟಾರ್ಟ್ ವಿತ್ ಸೆಲ್ಫ್ ಟಾಕಿಂಗ್. ಓಕೆ, ಐ ಕ್ಯಾನ್ ಡೂ ಇಟ್, ನನ್ ಕೈಯಲ್ಲಿ ಆಗುತ್ತೆ, ಸಾಧ್ಯ ಆಗುತ್ತೆ, ದಟ್ ನಾನು ಯಾರಿಗೆ ನಂಬರ್ ಕಾಲ್ ಮಾಡಿದ್ರೆ ಇವತ್ತಾಗುತ್ತೆ, ಎನಿಥಿಂಗ್ ಅಪ್ಲಿಕೇಬಲ್. ಅದಾದ ನಂತರ ಇದು 4 ಸ್ಟೆಪ್ಸ್ ನ ಫಾಲೋ ಮಾಡಿದ್ಮೇಲೆ ಇನ್ನ 3 ವಿಷಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲ ನಿಮಗೆ ಆಲ್ರೆಡಿ ನಾನು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡಿಸ್ಬಿಟ್ಟಿದ್ದೇನೆ ಸರ್. ಇವಾಗೂ ಕೂಡ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ. ಆ 3 ವಿಷಯ ಏನಂತ ಹೇಳ್ತೀನಿ. ಯಾರೇ ಮೊದಲನೇ ಬಾರಿ ಒಂದು ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಅದು ಡೆಫಿನೆಟ್ಲಿ ಡಿಫಿಕಲ್ಟ್ ಆಗಿರುತ್ತೆ. ಎಕ್ಸಾಂಪಲ್, ನಾನು ಮಲ್ಟಿಪಲ್ ಟೈಮ್ಸ್ ಪ್ರೀವಿಯಸ್ ಮೀಟಿಂಗ್ ಅಲ್ಲಿ ಈ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಈ ಮೀಟಿಂಗ್ ಅಲ್ಲಿ ಇರೋರಿಗೆ ಎಷ್ಟು ಜನಕ್ಕೆ ಒಂದು 4 ಡ್ರೈವ್ ಕಾರು ಅಥವಾ ಒಂದು 2 ವೀಲರ್ ಬೈಕ್ ಓಡಿಸೋದಕ್ ಬರುತ್ತೆ? ಥಮ್ಸ್ ಅಪ್ ಮಾಡಿ. ಸೊ ಎಷ್ಟೋ ಜನಕ್ಕೆ ಇವತ್ತು 2 ವೀಲರ್ಸ್ ಓಡಿಸಕ್ಕೆ ಬರೋದಿಲ್ಲ, ಯಾಕಂದ್ರೆ ಅವ್ರು ಟ್ರೈ ಮಾಡಿರೋದಿಲ್ಲ. ಸೊ ಅವ್ರ ಮೆಂಟಾಲಿಟಿ ಏನಿರುತ್ತೆ, ನನಗೆ ಎಲ್ಲಿ ಕಲ್ತಿಲ್ಲ, ನಾನು ಬಿದ್ರೆ ನನಗೆ ಫ್ರಾಕ್ಚರ್ ಆಗುತ್ತೆ, ನನ್ ಬೋನ್ಸ್ ಬ್ರೇಕ್ ಆಗುತ್ತೆ, ನನ್ಗೆ ಅದರಿಂದ ಪೇನ್ ಆಗುತ್ತೆ ಅನ್ನೋ ಒಂದು ಫಿಯರ್ ಅಲ್ಲಿ ಇರ್ತಾರೆ. ಕರೆಕ್ಟ್? ಬಟ್ ಅದೇ ನೀವೆಲ್ಲ ಕಲಿಯೋ ಟೈಮ್ ಅಲ್ಲಿ ಡೆಫಿನೆಟ್ಲಿ ಎಲ್ಲರಲ್ಲೂ ಫಿಯರ್ ಇತ್ತು. ಆ ಫಿಯರ್ ನ ಬ್ರೇಕ್ ಮಾಡಿದಾಗ ಸೊ ಫಸ್ಟ್ ಡೇ ಏನಾಯ್ತು, ಡಿಫಿಕಲ್ಟ್ ಆಯ್ತು, ಅಂದ್ರೆ ತುಂಬಾ ಚಾಲೆಂಜಿಂಗ್ ಆಗಿ ಡಿಫಿಕಲ್ಟ್ ಆಗಿ ಬಿದ್ದು ಎದ್ದು ಕಲ್ತ್ರಿ. 2ನೇ ದಿನ ಈಸಿ ಆಯ್ತು. ಕರೆಕ್ಟ್? ಅದೇ ರೀತಿ ಯಾವುದೇ ಒಂದು ವ್ಯಕ್ತಿ, ಸಪೋಸ್ ನೀವು ನಾಳೆ ಬೆಳಿಗ್ಗೆ 4 ಗಂಟೆಗೆ ಎದ್ದಾಳ್ಬೇಕು ಅಂತ ಒಂದು ಮೈಂಡ್ ಸೆಟ್ ನ ಕ್ರಿಯೇಟ್ ಮಾಡ್ಕೊಂತೀರಾ. ಫಸ್ಟ್ ಡೇ ಏನಾಗುತ್ತೆ, ಅನ್ಕೊಂಡ ತಕ್ಷಣ ಬೆಳಿಗ್ಗೆ 4 ಗಂಟೆಗೆ ಎದ್ದು ಬಿಡ್ತೀವಾ? ಇಲ್ಲ. ಸೊ ಡೆಫಿನೆಟ್ಲಿ 4 ಗಂಟೆಗೆ 3 ಗಂಟೆಗೆ ಅಲಾರಾಮ್ ಇಟ್ಕೊಂತೀವಿ, 3:15 ಇಟ್ಕೊಂತೀವಿ, 10 ನಿಮಿಷಕ್ಕೂ ಒಂದೊಂದ್ಸರಿ ಮೀಟಿಂಗ್ ಅಲಾರಾಮ್ ಇಟ್ಕೊಂತೀವಿ, 4 ಗಂಟೆಗೆ ಎದ್ದಾಳ್ತೀವಿ, ತುಂಬಾ ಕಷ್ಟಪಟ್ಟು ಮತ್ ಮಲ್ಕೊಂತೀವಿ. ಇದೆಲ್ಲ ಕಾಮನ್. ಕರೆಕ್ಟ್? ಅಂದ್ರೆ ಮೊದಲನೇ ದಿನ ಪ್ರತಿ ಒಂದು ಕೂಡ ಡಿಫಿಕಲ್ಟ್ ಆಗಿರುತ್ತೆ. ಅದು ಯಾವ್ದೇ ಕೆಲಸ ನೀವು ಸ್ಟಾರ್ಟ್ ಮಾಡ್ರಿ, ಅದೇ ಸ್ವಲ್ಪ ಗ್ರಾಜುಯಲಿ ಡೇ ಬೈ ಡೇ ಆ ಹ್ಯಾಬಿಟ್ ನ ಬಿಡದೆ ಕಂಟಿನ್ಯೂ ಮಾಡಿದಾಗ ಈಸಿ ಆಗತ್ತೆ. ಅದೇ ರೀತಿ ಅಪ್ ಸ್ಕಿಲ್ ಅಲ್ಲಿ ಯಾರು ಇವತ್ತು ಎಷ್ಟು ದಿನ ಕಂಪ್ಲೀಟ್ ಮಾಡಿದೀರಾ, ನಿಮ್ದು ಡೇ 1 ಇಂದ ಇಲ್ಲಿವರೆಗೂ ನಿಮ್ ಡೇಸ್ ನ ಕೌಂಟ್ ಮಾಡ್ಕೊಂಡ್ಬಿಡಿ. ಆ ಡೇಸ್ ಅಲ್ಲಿ ನೀವು ಯಾವ ಸ್ಟೇಜ್ ಅಲ್ಲಿ ಇದೀರಾ ಅಂತ ನಾನು ಕ್ಲಾರಿಟಿ ಕೊಡ್ತೀನಿ. ಕ್ಲಿಯರ್? ಮೊದಲನೇದು ಹಾರ್ಡ್ ಸ್ಟೆಪ್ 1 ತಕೊಳ್ಳೋದು, ಅದು ಹಾರ್ಡ್. ಪ್ರತಿಯೊಂದು ಕೂಡ ಡಿಫಿಕಲ್ಟೇ. ಅದು ಯಾವ್ದೇ ಸ್ಟೆಪ್ ತಗೊಳ್ಳಿ ನೀವು, ಅಂದ್ರೆ ಯು ಆರ್ ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂತ ಹೇಳಿ.
ವೆನ್ ಯು ಫೀಲ್ ಇಟ್ಸ್ ಗೆಟಿಂಗ್ ಡಿಫಿಕಲ್ಟ್, ಇಟ್ಸ್ ಗೆಟಿಂಗ್ ಹಾರ್ಡ್, ಇದು ತುಂಬಾ ಏನೋ ಚಾಲೆಂಜಿಂಗ್ ಇದೆ ಅಪ್ಪ ಅಂತ ನಿಮಗೆ ಯಾವಾಗ ಅನ್ಸುತ್ತಲ್ಲ, ಅರೆ ನಾನು ಏನ್ ಮಾಡ್ತಾ ಇದ್ದೀನಿ, ಏನ್ ಆಗ್ತಾ ಇದೆ, ನಾನು ಅನ್ಕೊಳ್ಳೋದೊಂದು ಆಗ್ತಾ ಇರೋದೊಂದು, ಇದು ಎಲ್ಲರಿಗೂ ಇದು ಫೀಲಿಂಗ್ ಇದೆ ಮೀಟಿಂಗ್ ಅಲ್ಲಿ ಇರೋರಿಗೆ. ನಾವು ಕಳಿಸಿದಾಗ ಸರ್ ಥಿಯರಿ ಕ್ಲಾಸ್ ಮುಗಿದ ಮೇಲೆ ನಂಬರ್ಸ್ ಲೀಡ್ಸ್ ಕಮಾನ್ ಅಡ್ಮಿಷನ್ ಸರ್ ಫುಲ್ ಹಿಟ್. ನೀವೇನು ಕ್ಯೂ ಮಾಡ್ಬಿಡ್ತೀವಿ, ನಂಬರ್ಸ್ ಅಡ್ಮಿಷನ್ ಬುಕ್ಸ್ ಹಾಕ್ಬಿಡ್ತೀವಿ, ಎಲ್ಲರದು ಅದೇ ಕಾನ್ಫಿಡೆನ್ಸ್ ಅಲ್ಲ. ಸ್ಟಾರ್ಟಿಂಗ್ ಫುಲ್ ಮೋಟಿವೇಶನ್ ಥಿಯರಿ ಕ್ಲಾಸ್ ಆದ್ಮೇಲೆ ಎರಡನೇ ಟೈಮ್ ಏನಾಯ್ತು, ಆಫ್ಟರ್ ಕಾಲಿಂಗ್ ಸರ್ ದಿನ ಮೀಟಿಂಗ್ ಬೆಳಿಗ್ಗೆ ಸಾಯಂಕಾಲ ಸರ್ ಪೇರೆಂಟ್ಸ್ ಅದು ಹೇಳ್ತಾರೆ, ಇವ್ರು ಇದು ಹೇಳ್ತಾರೆ, ಮೊಬೈಲ್ ಬೇಡ, ನೆಟ್ವರ್ಕ್ ಇಲ್ಲ, ಮಕ್ಕಳಿಲ್ಲ. ಏನಾಯ್ತು ನಿಮಗೆ ಕನ್ಫ್ಯೂಷನ್ ಆಯ್ತು. ನಾನೇನ್ ಅನ್ಕೊಂಡಿದ್ದೆ ಇದೇನ್ ಆಗ್ತಾ ಇದೆ ಅಂದ್ರೆ ಮೆಸ್ಸಿ. ಮೊದಲನೇದು ಸ್ಟೆಪ್ ಹಾರ್ಡ್ ಕ್ಲಿಯರ್ ಅಂದ್ರೆ ಫಸ್ಟ್ ನಿಮ್ಗೆ ಡಿಫಿಕಲ್ಟ್ ಅನ್ಸ್ತು, ಎರಡನೇದು ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತು, ಮೂರನೇ ಸ್ಟೆಪ್ ಇದೆ ಏನ್ ಹೇಳಿ, ಬ್ಯೂಟಿಫುಲ್. ಕ್ಲಿಯರ್ ಅಂದ್ರೆ ಮೊದಲನೇ 21 ಡೇಸ್ ಹಾರ್ಡ್. ದ ರಿಮೈನಿಂಗ್ ಯಾವುದೇ ಒಂದು ಪರ್ಫೆಕ್ಷನ್ ಆಗಿ ಒಂದು ಕೆಲಸ ಆಗ್ಬೇಕಂದ್ರೆ 66 ಡೇಸ್ ಕಂಪ್ಲೀಟ್ ಮಾಡ್ಬೇಕು. 100% ಕೋರ್ ಕಂಪ್ಲೀಟ್ ಮಾಡಿದಾಗ ಮಾತ್ರ, ಫಾಲೋ ಮಾಡಿದಾಗ ಮಾತ್ರ 66 ಡೇಸ್ ಕಂಪ್ಲೀಟ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಬಿ ದ ಗ್ರೇಟೆಸ್ಟ್ ಪರ್ಸನ್ ಆಫ್ ಯುವರ್ ಲೈಫ್. ಅದು ಬಿಡೈನಲ್ಲಿ ನಾನೇನಾದ್ರೂ ನೆಗ್ಲಿಜೆನ್ಸ್ ಮಾಡಿದ್ದೀನಿ, ಅಗೇನ್ ಇಟ್ಸ್ 66 ದಿನ ಇದ್ದಿದ್ದು 70 ದಿನ ಆಗುತ್ತೆ, 80 ದಿನ ಆಗುತ್ತೆ, 1 ವರ್ಷನೂ ಆಗ್ಬಹುದು. 21 ದಿನ ಹಾರ್ಡ್, 21 ದಿನ ನೆಕ್ಸ್ಟ್ ಮೆಸ್ಸಿ ಅಂದ್ರೆ ಕನ್ಫ್ಯೂಷನ್. ದ ರಿಮೈನಿಂಗ್ ಡೇಸ್ ಆರ್ ಮೋರ್ ಬ್ಯೂಟಿಫುಲ್. ಎಷ್ಟೋ ಜನ ಇವತ್ತು ಆ 2 ಫೇಸ್ ನ ಕಂಪ್ಲೀಟ್ ಮಾಡದೆ ಬಿಟ್ವೀನ್ ಅಲ್ಲೇ ಗಿವ್ ಅಪ್ ಮಾಡ್ತಾರೆ. ಕ್ಲಿಯರ್? ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಅಂದ್ರೆ ಯಾವಾಗ ನಮ್ಮ ಮೈಂಡ್ ಸೆಟ್, ನಮ್ಮ ಹಾರ್ಟ್ ಸೆಟ್, ನಮ್ಮ ಹೆಲ್ತ್ ಸೆಟ್, ನಮ್ಮ ಸೋಲ್ ಸೆಟ್ 100% ಬಿಲೀವ್ ಮಾಡಿ ಕೆಲಸ ಮಾಡ್ತೀವಲ್ಲ, ಯು ಕ್ಯಾನ್ ಸಿ ದ ಮ್ಯಾಜಿಕ್. ಇಫ್ ದೀಸ್ 4 ಪ್ರಿನ್ಸಿಪಲ್ಸ್ ಅಂದ್ರೆ 4 ರೂಲ್ಸ್ ಆಫ್ ಸಕ್ಸಸ್ ಪ್ರಿನ್ಸಿಪಲ್ಸ್ if you are follow, you will see the miracles within 21 days, within 66 days. Okay, I think you are not ಇದು ಇಂಪ್ಲಿಮೆಂಟ್ ಮಾಡಿಲ್ಲ, try to implement it and see the magic. Clear? Hopefully ಇವತ್ತಿನ ಪಾಯಿಂಟ್ ಕ್ಲಿಯರ್ ಆಗಿದೆ ಎಲ್ಲರಿಗೂ ಕೂಡ. ಅದ್ ಏನೇ ವಿಷಯ ಇರ್ಬೋದು, ಏನೇ ಅದೆಲ್ಲ ನಾನು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದೀನಿ. ಫಸ್ಟ್ ಹಾರ್ಡ್, ಸೆಕೆಂಡ್ ಮೆಸ್ಸಿ, ಮೂರನೇದು ಬ್ಯೂಟಿಫುಲ್. ಲೆಟ್ ಸಿ ದ ಹೌ ಮೆನಿ ಪೀಪಲ್ ಆರ್ ಮೋರ್ ಪೇಷನ್ಸ್ ಟು ಸಿ ದ ಮ್ಯಾಜಿಕ್ ಅಂಡ್ ಬ್ಯೂಟಿಫುಲ್ ಥಿಂಗ್ ಇನ್ ದಿಸ್ ಅಪ್ ಸ್ಕಿಲ್. ಲೆಟ್ ಸಿ ಅಂಡ್ ಅವರು ದೇ ಆರ್ ಗೋಯಿಂಗ್ ಟು ಬಿಕಮ್ ದಿ ಲೆಜೆಂಡ್ಸ್ ಅಂತಾನೆ ಹೇಳ್ಬೋದು. ಪರ್ಫೆಕ್ಟ್. ಎಸ್, ಐ ಥಿಂಕ್ ಸಪೋಸ್ ಯಾರಿಗದು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ, try to connect me, I'll explain in detail once again. If hopefully ಈ 4 success principles ನ ಫಾಲೋ ಮಾಡಿ, ನಾಟ್ ಓನ್ಲಿ ಇನ್ ಅಪ್ಸ್ಕಿಲ್, ಇನ್ ಎನಿ ಆಫ್ ಯುವರ್ ಲೈಫ್, ಯಾವುದೇ ಕೆಲಸದಲ್ಲಿ. ಓಕೆ, ಅಂಡ್ ಪ್ರತಿ ಒಂದು ಕೆಲಸ ಕೂಡ ಇದೇ 3 ಸ್ಟೆಪ್ಸ್ ಮೇಲೆ ನಿಂತಿರುತ್ತೆ ಅಂತ ಹೇಳ್ತಾ, ದಿಸ್ ಈಸ್ ಆಲ್ ಅಬೌಟ್ ದಿ ಜರ್ನಿ, ಬಟ್ ಅಲ್ಟಿಮೇಟ್ಲಿ ದ ಪರ್ಪಸ್. ಪರ್ಪಸ್ ಅಂದ್ರೆ ಏನು? ನಾನು ಹೇಳಿದೆ, ನಾವು ಇದು ಪ್ಲಾಟ್ಫಾರ್ಮ್ ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಮೇನ್ ಪರ್ಪಸ್ ಅಂದ್ರೆ ಉದ್ದೇಶ. ವಿ ಶುಡ್ ಡೂ ಸಮಥಿಂಗ್ ಬ್ಯಾಕ್ ಟು ದ ಸೊಸೈಟಿ. ಸೊಸೈಟಿಗೆ ಏನಾದ್ರೂ ಒಂದ್ ಮಾಡ್ಬೇಕಲ್ಲ. ಕರೆಕ್ಟ್? ಏನ್ ಮಾಡ್ಬೋದು ಸೊಸೈಟಿಗೆ? ಯಾವ ರೀತಿ ಮಾಡ್ಬೋದು? ಅರೆ ಮನಿ ಅಥವಾ ಫೈನಾನ್ಸ್ ಅಥವಾ ದುಡ್ಡು ಅರ್ನ್ ಮಾಡೋದಕ್ಕೆ ಸಾಕಷ್ಟು ಕೆಲಸಗಳಿದೆ ಇವತ್ತು. ಅದರಲ್ಲಿ ಇದೇ ಪ್ಲಾಟ್ಫಾರ್ಮ್ ನ ನಾವ್ ಯಾಕೆ ಚಾಯ್ಸ್ ಮಾಡಿದ್ವಿ, ಜೊತೆಗೆ ನೀವೆಲ್ಲ ಯಾಕೆ ಸ್ಟಿಕ್ ಆನ್ ಆಗಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ಯುವರ್ ಪರ್ಪಸ್
ಅಲ್ಟಿಮೇಟ್ ಪರ್ಪಸ್ ಇಸ್ ರೈಟ್. ಅಂದ್ರೆ ಸೊಸೈಟಿಗೆ ಏನಾದ್ರೂ ಒಂದು ಕೊಡುಗೆ ಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಾಗ ಮಾತ್ರ ಇಟ್ ವಿಲ್ ಇಂಪ್ಯಾಕ್ಟ್. ಓಕೆ, ಏನ್ ಮಾಡ್ಬೋದು ಅಂದ್ರೆ ವಿದ್ಯೆನ ಎಷ್ಟು ಹಂಚ್ತೀವಿ ಅಷ್ಟು ಬೆಟರ್ಮೆಂಟ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಎಜುಕೇಶನ್ ಶೇರಿಂಗ್ ಅಂದ್ರೆ ಇನ್ಫಾರ್ಮೇಶನ್ ಶೇರಿಂಗ್ ಪ್ಲಾಟ್ಫಾರ್ಮ್. ಓಕೆ, ಸೊ ಹಾಗಾಗಿ ಯು ವಿಲ್ ಸಿ ದ ಲಾಟ್ ಆಫ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಬ್ಲೆಸ್ಸಿಂಗ್ ಇನ್ ಅಪ್ಕಮಿಂಗ್ ಡೇಸ್. ಐ ಕ್ಲಿಯರ್, ನಾನು ಎಷ್ಟೋ ಸರಿ ತುಂಬಾ ಅಬ್ಸರ್ವ್ ಮಾಡ್ತೀನಿ. ನಾನು ಟ್ರಾವೆಲ್ ಮಾಡೋ ಟೈಮ್ ಅಲ್ಲಿ ಲಾಸ್ಟ್ 4 to 5 days ಕಂಟಿನ್ಯೂಸ್ ಟ್ರಾವೆಲಿಂಗ್ ಅಲ್ಲಿ ಇದ್ದೀನಿ. ಆ ಟೈಮ್ ಅಲ್ಲಿ ನಾನು ಅಬ್ಸರ್ವ್ ಮಾಡೋ ಟೈಮ್ ಅಲ್ಲಿ ಆಲ್ಮೋಸ್ಟ್ ವಿಲೇಜ್ ಏರಿಯಾಸ್ ಗಳಾಗಿರ್ಬೋದು, ಸೊ ರೂರಲ್ ವಿಲೇಜಸ್ ಗಳಲ್ಲಿ ಒಂದು ಜಮೀನಲ್ಲಿ ಮನೆ ಇರ್ತದೆ, ತುಂಬಾ ಔಟ್ಸ್ಕರ್ಟ್ ಅಲ್ಲಿ ಏರಿಯಾಗಳಲ್ಲಿ ಮನೆಗಳಿರುತ್ತೆ, ಕಿಡ್ ಅಂಡ್ ಪೇರೆಂಟ್ಸ್. ಓಕೆ, ಸೊ ಹಾಗಾಗಿ ಡೆಫಿನೆಟ್ಲಿ ಇದು ಒಂದು ಸೊಸೈಟಿಗೆ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂತ ಒಂದು ಪ್ಲಾಟ್ಫಾರ್ಮ್. ಸೊ ಹಾಗಾಗಿ ಸಾಕಷ್ಟು ಇನಿಷಿಯೇಟಿವ್ಸ್ ಗಳನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೀವಿ ಇನ್ ದ ಐ ಥಿಂಕ್ ಇನ್ ದಿಸ್ ವೀಕ್ ಇಟ್ ಸೆಲ್ಫ್. ಹೋಪ್ಫುಲಿ ಅನದರ್ 1 or 2 days ಐ ಆಮ್ ಗೋಯಿಂಗ್ ಟು ಅನೌನ್ಸ್ ಮೇಜರ್ ಅಪ್ಡೇಟ್ಸ್. ಓಕೆ, ಅಂಡ್ ಒಂದು ನಾನು ವಿಷಯನ ಕ್ಲಾರಿಟಿ ಕೊಟ್ಬಿಡ್ತೀನಿ. ಡೈರೆಕ್ಟರ್ಸ್ ಇದೀರಾ,